ಈ ಗಿಡದ ಹೆಸರು ಆ್ಯಂಟಿಡೆಸ್ಮಾ ಅಂತ. ಆ್ಯಂಟಿಡೆಸ್ಮಾ ಅಂದರೆ ಡೆಸ್ಮಾ ಅಂದರೆ ವಿಷ, ಆ್ಯಂಟಿಡೆಸ್ಮಾ ಅಂದರೆ ವಿಷನ ತೆಗೆಯೋ ಅಂಥದ್ದೊಂದು ಗಿಡ ಮೂಲಿಕೆ. ಓಕೆ, ಆ್ಯಂಟಿಡೆಸ್ಮಾದಲ್ಲಿ ಭಾರತದಲ್ಲಿ ಒಂದು 25-30 ಜಾತಿ ಇದೆ, ಸ್ಪೀಷೀಸು. ಆಮೇಲೆ ಇಡೀ ಪ್ರಪಂಚದಲ್ಲಿ ನೋಡಿದರೆ 100 ಮೇಲಿದೆ. ಎಲ್ಲಿ ಅಂದರೆ ಟ್ರಾಪಿಕಲ್ ಕಂಟ್ರೀಸ್, ಇಂಡಿಯಾ, ಥಾಯ್ಲ್ಯಾಂಡು, ಬರ್ಮಾ, ಆಮೇಲೆ ಜಾವಾ, ಆ ಥರ ಬೇರೆ ಬೇರೆ ಟ್ರಾಪಿಕಲ್ ಕಂಟ್ರೀಸಲ್ಲಿ, ಸೌತ್ ಚೈನಾ ಅಂತೆಲ್ಲ ಸೇರಿಸ್ಬಿಟ್ಟು 100 ಸ್ಪೀಷೀಸ್ ಮೇಲಿದೆ. ಭಾರತದಲ್ಲಿ ಒಂದು 25 ಅಂತೂ ಡೆಫಿನೆಟ್ಲಿ ಇದೆ. ನಾವೇ ಒಂದು 5-6-7 ನೋಡಿದ್ದೀವಿ ದಕ್ಷಿಣ ಕನ್ನಡದಲ್ಲೆಲ್ಲ. ಸೊ ಆ್ಯಂಟಿಡೆಸ್ಮಾ ಸ್ಪೀಷೀಸು, ಇದ್ರ ಹೆಸರು ಆ್ಯಂಟಿಡೆಸ್ಮಾ ಬುನಿಯಸ್ ಅಂತೆಲ್ಲ ಹೇಳ್ತಾರೆ. ಆ್ಯಂಟಿಡೆಸ್ಮಾ ಬುನಿಯಸ್ ಅಂತ. ಇದು ಫಿಲಿಪೀನ್ಸಲ್ಲಿ ತುಂಬ ಉಪಯೋಗ ಮಾಡ್ತಾರೆ, ಫಿಲಿಪೀನ್ಸ್ ದೇಶ. ಆಮೇಲೆ ಇಂಡೋನೇಷ್ಯಾ ಅಲ್ಲೆಲ್ಲ ಕಡೆ ಹಣ್ಣಿನ ಗಿಡ ಅಂತ ತಿಂತಾರೆ. ಹಣ್ಣೆಲ್ಲ ಬೆಳೆದು ಅದರಲ್ಲಿ ವೈನ್ ಮಾಡ್ತಾರಂತೆ. ಯಾವುದರಲ್ಲಿ ಅಂದರೆ ಬಿಡು ಇದರ ಹಣ್ಣು, ಇದು ಇನ್ನು ಎಳೆ ಹಣ್ಣು. ಸ್ವಲ್ಪ ಬಲ್ತಿದ್ದ ಹಣ್ಣು ಆದಮೇಲೆ ದಪ್ಪಕ್ಕೆ ಗುಂಡಕ್ಕೆ ಬರುತ್ತೆ. ಸೊ ಈ ಥರ ಹಣ್ಣು. ಆಮೇಲೆ ಫಸ್ಟ್ ಹೂ ತೋರಿಸಿದ್ನಲ್ಲ, ಅದಾದಮೇಲೆ ಹಣ್ಣಾಗುತ್ತೆ ಈ ಥರ. ಇದು ಎಳೆ ಹಣ್ಣು, ಬಲ್ತ ಮೇಲೆ ದಪ್ಪಕ್ಕೆ ಜ್ಯೂಸಿ ಆಗುತ್ತೆ, ಅಂದರೆ ರಸ ತುಂಬಿರುತ್ತೆ. ತಿನ್ನೋಕ್ಕೂ ರುಚಿ ಅಂತ, ಹುಳಿ ಆಮೇಲೆ ಸಿಹಿ ಟೇಸ್ಟು. ಮತ್ತು ರಕ್ತ ಇದು ಹೀಟಾಗಿ ಮೈತುರಿಕೆ ಗಿರಿಕೆ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ ಇದು ಒಂದು ಒಳ್ಳೆ ಔಷಧಿ ಐಟಮು. ಮತ್ತು ಹಣ್ಣು ಕೂಡ ಉಪಯೋಗ ಆಗುವಂಥ ಹಣ್ಣು. ಫಿಲಿಪೀನ್ಸಲ್ಲಿ ಇದ್ರದ್ದು ವೈನೆಲ್ಲ ಮಾಡ್ತಾರೆ, ವೈನ್ ಮಾಡಿ ಮಾರಾಟಕ್ಕೂ ಇಟ್ಟಿದ್ದಾರೆ. ಅಮೆಝಾನಲ್ಲೆಲ್ಲ ಸೇಲಿಗೆ ಸಿಗುತ್ತೆ. ಆ್ಯಂಟಿಡೆಸ್ಮಾ ಬುನಿಯಸ್ ವೈನ್ ಅಂತ. ಭಾರತದವ್ರು ಇದ್ರ ಬಗ್ಗೆ ಸ್ವಲ್ಪ ಅಷ್ಟು ಗಮನ ಕೊಟ್ಟಿಲ್ಲ, ಮರ್ತಿದ್ದಾರೆ ಆ್ಯಕ್ಚುಲಿ. ನಮ್ಮವ್ರು ಯಾರು ಸಾಕ್ತಾ ಇಲ್ಲ, ಈ ಮಕ್ಕಳಿಗೂ ತಿನ್ನಬೇಕು ಅಂತಲೇ ಗೊತ್ತಿಲ್ಲ ತಿನ್ನಕ್ಕೆ ಬರುತ್ತೆ ಅಂತ. ಎನಿವೆ, ಆ್ಯಂಟಿಡೆಸ್ಮಾ ಸ್ಪೀಷೀಸು ಜೀನಸ್ಸು. ಆ್ಯಂಟಿಡೆಸ್ಮಾ ಸ್ಪೀಷೀಸಲ್ಲಿ ಇದು ಬುನಿಯಸ್ ಅಂತ. ಹೂವು ಈ ಥರ ಕೆಂಪು ಹೂವು, ಸ್ಮಾಲ್ ರೆಡ್ ಫ್ಲವರ್ಸು, ಭಾರಿ ಅಟ್ರ್ಯಾಕ್ಟಿವು. ಹಣ್ಣು ಕೂಡ ನೋಡೋಕ್ಕೆ ಕೆಂಪು ಬಣ್ಣ, ಗೊಂಚಲು ಈ ಥರ ಬರುತ್ತೆ. ಆಮೇಲೆ ಇದೊಂದು ಉಪಯೋಗ ಬರುವಂಥದ್ದು, ಯೂಸ್ಫುಲ್ಲು. ಸಣ್ಣ ಶ್ರಬ್ ಅಂದರೆ ಅಥವಾ ಸಣ್ಣ ಮರ ಅಂತ ಹೇಳ್ಬೋದು. ಇದು ಎಲೆ ನೋಡಿದರೆ ಸ್ವಲ್ಪ ಸಿಂಪಲ್ ಶೇಪು ಈ ಥರ. ಆಮೇಲೆ ಕೂದಲು ಅಂತೇನು ಕಾಣ್ತಾ ಇಲ್ಲ, ಸೊ ನಾಟ್ ಹೇರಿ ಆಲ್ಸೋ. ಆಮೇಲೆ ಎಲೆ ಫಾರ್ಮೇಷನು ಆಲ್ಟರ್ನೇಟ್ ಅಲ್ಲನ, ಇದು ಮೇಲೊಂದು ಕೆಳಗೊಂದು ಬರುತ್ತೆ. ಮತ್ತು ಜೊತೆ ಆಲ್ಟರ್ನೇಟು ಲೀವ್ಸು, ಹೆಸ್ಸಿನ ಲೀವ್ಸ್. ಸೊ ಆ್ಯಂಟಿಡೆಸ್ಮಾ ಬುನ್ಯ ಅಥವಾ ಬುನ್ಯಸ್ ಅಂತ. ಕನ್ನಡದಲ್ಲಿ ಏನೋ ಹೆಸರಿದೆ, ಅದು ನಮ್ಗೆ ಮರ್ತೋಗಿದೆ ಈಗ. ಇದೊಂದು 2-3 ವರ್ಷ ಆಗಿರೋ ಗಿಡ ನಮ್ಮ ಹರ್ಬಲ್ ಗಾರ್ಡನ್ದು. ಇನ್ನೊಂದು 4-5 ವರ್ಷ ಆದರೆ ಅಷ್ಟೆತ್ರ ಆಗುತ್ತೆ. ಹೇಳು ಈ ಕಡೆ ಬಾ. ಅಷ್ಟೆತ್ರ ಅಂದರೆ ಒಂದು 5 ಅಡಿ ಬುಷ್ ಥರ ಹಿಂಗೆ ಫಾರ್ಮೇಷನ್ ಆಗುತ್ತೆ. ಹಾಗೂ ಗೊಂಚಲು ಹಣ್ಣು ಕೂಡ ಸಿಗುತ್ತೆ ಆವಾಗ.